ಸ್ನೇಹಿತರೆ ನಮಸ್ಕಾರ. ಶಿಶುನಾಳ ಶರೀಫರ ತತ್ವಪದ ಇದು. ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. ಆಜ್ಞಾ ಪ್ರಕಾರ ನಡೆಕೊಂಡೆ ನಾ ಎಲ್ಲರ ಹಂಗನ್ನು ಹರಕೊಂಡೆ. ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. 6 ಮಕ್ಕಳ ಅಡವಿಗಟ್ಟಿ 3 ಮಕ್ಕಳ ಬಿಟ್ಟುಕೊಟ್ಟೆ. ಇವನ ಮೇಲೆ ಮನವಿಟ್ಟೆ, ಬದುಕು ಬಾಳೆವು ಬಿಟ್ಟುಕೊಟ್ಟೆ. ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನೇ ಮಾಡಿಕೊಂಡೆ. ಆಜ್ಞಾ ಪ್ರಕಾರ ನಡೆಕೊಂಡೆ ನಾ ಎಲ್ಲರ ಹಂಗನ್ನು ಕಳ್ಕೊಂಡೆ. ಒಂದನಾಡಲು ಕಡಿಮೆ ಎಂದೆ, ಮತ್ತೆರಡಾಡಲು ಹೆಚ್ಚೆಂದೆ. ಬೆಡಗ ಮಾತಿದು ನಿಜವೆಂದೆ, ಅದು ಸುಜ್ಞಾನಿಗಳಿಗೆ ತಿಳಿತೆಂದೆ. ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನೇ ಮಾಡಿಕೊಂಡೆ. ಶಿವ ಶಿವ ಎಂಬುದು ಬೇಡಿಕೊಂಡೆ, ಗುರುಪದೇಶವ ಪಡೆದುಕೊಂಡೆ. ಭವಕ್ಕೆ ಬಾರದಂತೆ ಮಾಡಿಕೊಂಡೆ, ಗುರು ಗೋವಿಂದನ ಪಾದವ ಹಿಡ್ಕೊಂಡೆ. ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನೇ ಮಾಡಿಕೊಂಡೆ. ಶಿಶುನಾಳ ಶರೀಫರ ತತ್ವಪದ ಇದೇನಿದೆ, ಇದು ನಾನಾ ಅರ್ಥವನ್ನು ಕೊಡುವಂಥದ್ದು. ಭವಕ್ಕೆ ಸಂಬಂಧಪಟ್ಟದ್ದು, ಪಾರಮಾರ್ಥಕ್ಕೆ ಸಂಬಂಧಪಟ್ಟದ್ದು, ಎಲ್ಲ ವಿಚಾರಗಳು, ಬದುಕಿನ ಸತ್ಯಗಳು ಇದರಲ್ಲಿ ಇದೆ. ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ ಅಂದರೆ, ಇವರು ಹೇಳೋದು ಏನು ಅಂದರೆ, ತನ್ನ ಇಚ್ಛೆಯಂತೆ ನಾನು ನಡೆಕೊಂಡೆ, ನನ್ನ ಇಚ್ಛೆಯಂತೆ ನಾನು ಬಾಳದೆ ಬದುಕಿದೆ ಎಂಬೆಲ್ಲ ಅರ್ಥವನ್ನು ಕೊಡುತ್ತೆ ಈ ಒಂದು ತತ್ವಪದದಲ್ಲಿ. ನೂರಾರು ಅರ್ಥವಿದೆ, ಬದುಕಿನ ಸಾರವಿದೆ, ಇಹಪರ ಎಲ್ಲವೂ ಇದೆ. ಹಾಗಾಗಿ ಶಿಶುನಾಳ ಶರೀಫರು ಕಾಲವಾಗಿ ಇಷ್ಟು ವರ್ಷಗಳಾದರೂ ಅವರ ತತ್ವಪದಗಳು ಜೀವಂತವಾಗಿವೆ, ಜನರ ನಾಲಿಗೆಯ ಮೇಲೆ ಹರಿದಾಡ್ತಾ ಇವೆ, ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ನಿಂತಿವೆ. ಧನ್ಯವಾದ.